19 ದಿವಸದಲ್ಲಿ 2 ರೇಪ್ 3 ಮರ್ಡರ್. ಈ ಒಂದೇ ವಯಸ್ಸಾದ 2 ಹುಡುಗಿರು ರೇಪ್. ದೂರದಾರನು ರೇಪ್ ಮಾಡಿದವನು ಟಚಿಂಗ್ ಇದೆ. ಆ ಸಂದರ್ಭದಲ್ಲಿನೂ ಇದೇ ಅಶೋಕ ಗೃಹ ಮಂತ್ರಿ, ಇದೇ ಸದಾನಂದ ಗೌಡ ಮುಖ್ಯಮಂತ್ರಿ. ಏನಾಯ್ತು ಅದು? ಯೋಗ್ಯತೆ ಇಲ್ವಾ? DNA ಎಲ್ಲಿ, CCTV ಎಲ್ಲಿ, ತನಿಖೆ ಎಲ್ಲಿ, ಕಣ್ಣಾರೆ ಕಂಡ ಸಾಕ್ಷಿ ಎಲ್ಲಿ, ಫಿಂಗರ್ ಪ್ರಿಂಟ್ ಎಲ್ಲಿ, DNA ಪ್ರೊಫೈಲ್ ಎಲ್ಲಿ, ಎಲ್ಲಾನು ನಾಶ ಪಡಿಸಿದ್ದೆ ಯಾರು? ಇವತ್ತುವರೆಗೆ ಅಲ್ಲೇ ಬಿದ್ದಿದೆ ಅದು. ಆ ಊರಲ್ಲಿರೋ ಜನರನ್ನೇ ಕೇಳಿ, ಹೆಸರುಗಳೆಲ್ಲ ಹೇಳ್ತಾರೆ, ಪೊಲೀಸರಿಗೆ ಮಾತ್ರ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಸೌಜನ್ಯ ವಿಚಾರ ಹೋರಾಟ ಆದ್ಮೇಲೆ ಅಪಹರಣ ಇಲ್ಲ, ರೇಪ್ ಇಲ್ಲ, ಕೊಲೆ ಇಲ್ಲ, ಊತಾಕೋದಿಲ್ಲ, ಕಂಪ್ಲೀಟ್ಲಿ ನಿಂತೋಯ್ತು. ಯಾಕೆ? ಒಂದು ಹುಡುಗಿ ಬೇಕಾಗಿತ್ತು, ಹುಡುಗಿ ಇವಳು ಸಿಕ್ಕಿದ್ಲು. ಯಾರಿಗೆ ಬೇಕಾಯಿತು ಅಂದು ನಿಮಗೆ ಬಿಟ್ಬಿಡ್ತೀನಿ. ಇದು ನಡೆದಿದ್ದು 9/10 ಎಕ್ಸಾಕ್ಟ್ಲಿ 19 ದಿವಸಕ್ಕೆ ಮೊದಲು. ಇದು ನಡೆಯೋಕ್ಕೆ 19 ದಿವಸಕ್ಕೆ ಮೊದಲು ಒಂದು ಹುಡುಗಿ ರೇಪ್ ಆಗ್ತಾಳೆ. ಅವಳ ಹೆಸರು ಯಮುನಾ. ಆನೆ ಮೌತ. ಮನೆಯಲ್ಲೇ ರೇಪು, ಮರ್ಡರು. ಇದೇ ಭಾಸ್ಕರ್ ರೈ, ಇದೇ ಸಬ್ ಇನ್ಸ್ಪೆಕ್ಟರ್ ನಾಯಕ. ಹಿಂಗೆ ರೇಪ್ ಆಗುತ್ತೆ. ಇದೇ ವಯಸ್ಸು ಅವ್ರದ್ದು. ಅಲ್ಲಿ ಜಮೀನಿತ್ತು, ಪಿತ್ರಾಜ್ ಸ್ವತ್ತು. ಅವ್ರ ಅಪ್ಪ ಇದ್ದಿದ್ದಲ್ಲಿ, ಅವ್ರ ತಾತ ಹುಟ್ಟಿರೋ ಜಾಗ. ಆ ಜಾಗದ ಅಯೋಧ್ಯ ರೆಸಾರ್ಟ್ ಇದೆ. ಯಾರ್ದು ಓನರ್? ಯಾರು? ಅವ್ರ ಕೈಗೆ ಹೆಂಗೋಯ್ತು? ಎಲ್ರಿಗೂ ಗೊತ್ತು ಯಾರು ಓನರ್. ಅಯೋಧ್ಯ ರೆಸ್ಟೋರೆಂಟ್ ರಿಸಾರ್ಟ್ ಯಾರ್ದು? ಹೂ ಇಸ್ ದಿ ಓನರ್? ಆ ಓನರ್ಗೆ ಈ ಜಾಗ ಹೆಂಗ್ ಬಂತು? ಕ್ವಶನ್ ಮಾರ್ಕ್ ಇಲ್ಲ, ಅದು ಆನ್ಸರ್ ಮಾರ್ಕು, ಟಿಕ್ ಮಾರ್ಕು, ಬೆಂಚ್ ಮಾರ್ಕು. ನೋ ಕ್ವಶನ್ ಮಾರ್ಕ್. 19 ದಿವಸಕ್ಕೆ ಮೊದಲು ಒಂದು ರೇಪ್ ಆಗಿದೆ. ಅಲ್ಲಿ ದೂರದಾರ ಯಾರು? ದೂರದಾರನು ಕೊಲೆ ಮಾಡಿದವನು, ರೇಪ್ ಮಾಡಿದವನು, ಟಚಿಂಗ್ ಇದೆ. ನೋಡಿ, ಆ ಸಬ್ ಇನ್ಸ್ಪೆಕ್ಟ್ರು ಹೇಳ್ತಾರೆ 21/9/2012 ಮಧ್ಯಾಹ್ನ 12 ಗಂಟೆಗೆ ನಾನು ಗಸ್ತು ಮಾಡ್ತಿದ್ದೆ. ಇನ್ಫಾರ್ಮೇಷನ್ ಬಂತು, ಆ ಮನೆಯಲ್ಲಿ ಅಣ್ಣ ತಂಗಿ ಇಬ್ಬರು ಕೊಲೆ ಆಗಿದ್ದಾರೆ ಎಂದು ಇನ್ಫಾರ್ಮೇಷನ್ ಬಂತು. ನಾನು ಸ್ಥಳಕ್ಕೆ ಹೋಗಿ ನೋಡಿದೆ, ಏನ ಬಿದ್ದಿತ್ತು. 12 ಗಂಟೆಗೆ ಗೊತ್ತಾಯಿತು. ಒಂದು ಗಂಟೆ ಒಳಗಡೆ ಸ್ಥಳಕ್ಕೆ ಹೋಗ್ತಾನೆ. 2 ಗಂಟೆ, 3 ಗಂಟೆ, 4 ಗಂಟೆ, 5 ಗಂಟೆ. ಆ ಸಬ್ ಇನ್ಸ್ಪೆಕ್ಟ್ರು FIR ಯಾಕೆ ರಿಜಿಸ್ಟರ್ ಮಾಡಿಲ್ಲ? 6 ಗಂಟೆಗೆ ರಾಜಶೇಖರ್ ರೈ ಅನ್ನೋನ ಹತ್ರ ಬರ್ಸ್ಕೊಂಡು ಆ ಮನೆ ಸಲಾಪಲ್ಲಿ ಆಯಿತು. ಮರ್ಡರ್ ಫಾರ್ ಗೇನ್ ಎಂದು ಕೇಸ್ ರಿಜಿಸ್ಟರ್ ಮಾಡ್ತಾರೆ. ಇಟ್ಸ್ ನಾಟ್ ಮರ್ಡರ್ ಫಾರ್ ಗೇನ್, ರೇಪ್ ಅಂಡ್ ಮರ್ಡರ್ ಟು ಲೂಟ್ ದಿ ಪ್ರಾಪರ್ಟಿ. ಅವ್ರು ಬಿಟ್ಕೊಡಲ್ಲ ಅಂತಾರೆ, ಕೊಲೆ ಆಗುತ್ತೆ. ಹೆಂಡತಿ ಇದ್ದಾಳೆ ಸುಂದರಿ, ಆನೆ ಮೌತನ ಹೆಂಡತಿ ಸುಂದರಿ. ಮಕ್ಕಳಿದ್ದಾರೆ, ನೆಂಟರಿದ್ದಾರೆ. ಅವ್ರು ದೂರು ಯಾಕೆ ತಗೊಂಡಿಲ್ಲ? ದೂರು ಕೊಡ್ತಾರೆ. ಭಾಸ್ಕರ್ ರೈ ದೂರು ತಗೊಳ್ಳೋದಿಲ್ಲ. ಏನಾಯ್ತು ಕೇಸದು? 19 ದಿವಸದಲ್ಲಿ 2 ರೇಪು, 2 ಮರ್ಡ್ರು, 3 ಮರ್ಡ್ರು. ಈ ಒಂದೇ ವಯಸ್ಸಾದ 2 ಹುಡುಗಿರು ರೇಪು. ಏನಾಯ್ತು ಅದು? ಯೋಗ್ಯತೆ ಇಲ್ವಾ? ಆ ಸಂದರ್ಭದಲ್ಲಿನೂ ಇದೇ ಅಶೋಕ ಗೃಹ ಮಂತ್ರಿ, ಇದೇ ಸದಾನಂದ ಗೌಡ ಮುಖ್ಯಮಂತ್ರಿ. ಏನಪ್ಪ ಆಯ್ತದು? 2015 ಇದೇ ಭಾಸ್ಕರ್ ರೈ ಸಿ ರಿಪೋರ್ಟ್ ಆಗ್ತಾನೆ. ಯಮುನಾ ಕೇಸ್.
ಡಬಲ್ ಮರ್ಡರ್ ಕೇಸು ಮನೆಯಲ್ಲೇ DNA ಎಲ್ಲಿ, CCTV ಎಲ್ಲಿ, ತನಿಖೆ ಎಲ್ಲಿ, ಕಣ್ಣಾರೆ ಕಂಡ ಸಾಕ್ಷಿ ಎಲ್ಲಿ, CDR ಎಲ್ಲಿ, DNA ಎಲ್ಲಿ, ಫಿಂಗರ್ ಪ್ರಿಂಟ್ ಎಲ್ಲಿ, DNA ಪ್ರೊಫೈಲ್ ಎಲ್ಲಿ, ಎಲ್ಲನೂ ನಾಶಪಡಿಸಿದ್ದು ಯಾರು? ಇವತ್ತುವರೆಗೆ ಅಲ್ಲೇ ಬಿದ್ದಿದೆ ಅದು. ಅದಕ್ಕೆ ಮೊದಲು ಒಂದು ಹುಡುಗಿ ಪದ್ಮಲತಾ ಸ್ಕೂಲ್ಗೆ ಕಾಲೇಜಿಗೆ ಹೋಗ್ತಾಳೆ, 17 ವಯಸ್ಸು, ಅವಳು ಹುಡುಗಿ, ಬ್ರಾಹ್ಮಣ ಹುಡುಗಿ, ಕಾಲೇಜ್ ಅಟೆಂಡ್ ಮಾಡ್ತಾಳೆ. ಕ್ಲಾಸಲ್ಲಿ ಇದ್ದಾಗಲೇ ಯಾರೋ ಕರೀತಾರೆ, ಕಾರಲ್ಲಿ ಕರೆದುಕೊಂಡು ಹೋಗ್ತಾರೆ. ಕಾರಲ್ಲಿ ಯಾರೆಲ್ಲ ಇದ್ದಿದ್ದು, ಡೆಡ್ ಬಾಡಿ ಬಿದ್ದಿದೆ, ರೇಪ್ ಆಗಿದೆ. ಅವರಪ್ಪ ದೇವಾನಂದ ಕಮ್ಯುನಿಸ್ಟು, ಅಲ್ಲಿ ಪಂಚಾಯಿತಿ ಎಲೆಕ್ಷನು, ನಾಮಿನೇಷನ್ ಆಗ್ತಾನೆ. ಅವನನ್ನು ನಾಮಿನೇಷನ್ ಪೇಪರನ್ನು ವಾಪಸ್ ತಗೋಬೇಕಂದು ಹೇಳಿದ್ದು ಯಾರು? ಇವತ್ತು ದೂರಿದೆ ಅಲ್ಲಿ. ಆ ಹುಡುಗಿನ ಕ್ಲಾಸ್ ರೂಮಿಂದ ಹೊರಗೆ ಕರೆದಿದ್ದು ಯಾರು? ಯಾವ ಕಾರಲ್ಲಿ ಹೋದ್ಲು, ಕಾರಲ್ಲಿ ಯಾರೆಲ್ಲ ಇದ್ದರು, ಎಲ್ರಿಗೂ ಗೊತ್ತು. ಅಲ್ಲಿರೋ ಜನರಿಗೆ ಗೊತ್ತು. ನೀವು ಹೋಗಿ ಅವ್ರ ತಾಯಿನ ಕೇಳಿ ಹೆಸ್ರುಗಳೆಲ್ಲ ಹೇಳ್ತಾಳೆ, ಆ ಊರಲ್ಲಿರೋ ಜನರನ್ನ ಕೇಳಿ ಹೆಸ್ರುಗಳೆಲ್ಲ ಹೇಳ್ತಾರೆ. ಪೊಲೀಸರಿಗೆ ಮಾತ್ರ ಗೊತ್ತಿಲ್ಲ, ಎಲ್ಲರಿಗೂ ಗೊತ್ತಿದೆ. ಇಡೀ ಏರಿಯಾಗೆ ಗೊತ್ತಿದೆ, ಪೊಲೀಸರಿಗೆ ಗೊತ್ತಿಲ್ಲ. ಜಗನ್ನಾಥ್ ರಾಯ್ ಇನ್ಸ್ಪೆಕ್ಟರ್, CID ತನಿಖೆ ಮಾಡ್ತಾರೆ, ಎಲ್ಲ ಮೆಟೀರಿಯಲ್ಲು ಕಲೆಕ್ಟ್ ಮಾಡ್ತಾರೆ, ಟ್ರಾನ್ಸ್ಫರ್ ಆಗಿಬಿಡ್ತಾರೆ. ಇನ್ನೊಂದು DSP ಕೈಗೆ ಕೊಡ್ತಾರೆ, ಅವ್ರು ಬಿ ರಿಪೋರ್ಟ್ ಹಾಕ್ತಾರೆ. ಇದು ಎಲ್ಲೇ ಆಯಿತು? ಇದು ಯಾಕೆ ಆಯಿತು? ಯಾರಿಗೆ ಬೇಕಾಗಿತ್ತು? ಅಂದರೆ ಒಂದು ಹುಡುಗಿನ ಕ್ಲಾಸ್ ರೂಮಿಂದ ಹೊರಗೆ ಕರೆಯೋ ಅಧಿಕಾರ, ಪವರ್ ಯಾರ ಕೈಗೆ ಇತ್ತು? ಯಾರ ಕೈಗಿತ್ತು? ಕಾರು ಯಾರ್ದು? ಆ ಹುಡುಗಿನ ಕಾರಲ್ಲಿ ಕರೆದುಕೊಂಡು ಹೋಗಿದ್ದು ಯಾಕೆ? ಎಲ್ಲ ಜಗನ್ನಾಥ್ ರೈಗೆ ಗೊತ್ತು. 83, 84 ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾದಲ್ಲಿ 2-3 MLA ಇದ್ದರು. ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಮಾರ್ಕ್ಸಿಸ್ಟಲ್ಲಿ 3-4 MLAಗಳಿದ್ದರು. ಆ ಟೈಮಲ್ಲಿ 83 ರಾಮಕೃಷ್ಣ ಹೆಗ್ಡೆ ಮುಖ್ಯಮಂತ್ರಿಯಾಗಿದ್ದರು. ಅಸೆಂಬ್ಲಿಯಲ್ಲೆಲ್ಲ ಕ್ವಶ್ಚನ್ ಆಗುತ್ತೆ, ರಿಪೋರ್ಟ್ ಇದೆ. ಈಗ ಪೂಜೆನೇ ಮಾಡಬೇಕು. ಅದಕ್ಕೆ ಪೂಜೆ ಮಾಡಿಸಿದ್ದು ಯಾರು? ಇನ್ನೂ ಪೂಜೆನಲ್ಲೇ ಇದೆ ನೋಡಿ. ಇದರಲ್ಲಿ ಪಾಯಿಂಟು, ಸೌಜನ್ಯ ಗೌಡ ಹೋರಾಟ ಮಾಡ್ತಾರೆ, ಸಾವಿರಾರು ಜನ ಸೇರ್ತಾರೆ, ಇಶ್ಯೂ ದೊಡ್ಡದಾಗುತ್ತೆ. ಏನಾಯಿತು ಅಂದ್ರೆ ನಾನು ಹೇಳ್ಬಿಟ್ಟೆ. ಸೌಜನ್ಯ ವಿಚಾರ ಹೋರಾಟ ಆದಮೇಲೆ ಅಪಹರಣ ಇಲ್ಲ, ರೇಪ್ ಇಲ್ಲ, ಕೊಲೆ ಇಲ್ಲ, ಊತಾಕೋದಿಲ್ಲ, ಕಂಪ್ಲೀಟ್ಲಿ ನಿಂತೋಯ್ತು. ಯಾಕೆ ಅಂದರೆ ಯಾವುದೋ ಒಂದು ಗುಂಪು ಮಾಡಿದೆ, ಆ ಗುಂಪಿಗೆ ಭಯ ಬಂತು, ಆ ಗುಂಪು ಸ್ಟಾಪ್ ಮಾಡಿದೆ. ಆ ಗುಂಪು ಯಾರು? ಅದು ಕ್ವಶ್ಚನ್ ಮಾರ್ಕ್. ಅಂದರೆ ನಮ್ಮ ಗೃಹ ಮಂತ್ರಿಗಳು, ಎಂಟೈರ್ ಹೋಮ್ ಮಿನಿಸ್ಟ್ರಿ, ಅವರ ಇಂಟೆಲಿಜೆನ್ಸಿ, ಅವರ ಸ್ಪೆಷಲ್ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಏನಾಯ್ತು? ಸತ್ತೋಯ್ತಾ? ಯೋಗ್ಯತೆ ಇಲ್ವಾ? ಯೋಗ್ಯತೆ ಇಲ್ವಾ? ಗೊತ್ತಿಲ್ವಾ? ಏನಾಯಿತು? ಈಗ ತದ ನಂತರ ಯಾರ್ಯಾರು ಮುಖ್ಯಮಂತ್ರಿ, ಗೃಹ ಮಂತ್ರಿ ಬಂದಿದ್ದಾರೆ ಹೇಳ್ಬೇಕು ಅವರು.